ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಸದನದಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದೆ. ನಾನು ಈ SIT ಪ್ರಕರಣವನ್ನು ಮಾತಾಡುವುದಕ್ಕಿಂತ ಮುಂಚೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂಥ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ 9, 2012 ಆಯಿತು. ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು. ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ 2023 ಜೂನ್ 18ಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು. ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಕೋರ್ಟ್ ಮಾಡಿತು. ಅದರ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ. ಪ್ರಾಯಶಃ ಕೋರ್ಟ್ ತೀರ್ಪು ಬಂದ 3 ದಿನಕ್ಕೆ ಜೂನ್ 21ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಪ್ರತಾಪ್ ಸಿಂಹ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ, ಈ ತನಿಖೆಯನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆ ಎಲ್ಲ BJP MLAಗಳು MP ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರು ತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ. ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ. ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ. ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನೂ ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು SITಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ SIT ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆ SIT ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ SIT ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಹೇಳಿಕೆಗಳು SIT ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಇವತ್ತು ನಮ್ಮದು ಆಗ್ರಹ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಭಕ್ತರ ಮನಸ್ಸಿನ ಭಾವನೆ ಇದೆ. ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನಿವತ್ತು ಎಲ್ಲ ಕ್ಷೇತ್ರದ ಜನ, ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಈ SIT ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ. ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಅಪಮಾನವನ್ನು, ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಈ ರೀತಿಯ ಯಾವುದೋ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾರೂ ಮಾಡಬಾರ್ದು. ಮತ್ತು ನ್ಯಾಯ ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಆ SIT ತನಿಖೆಯ ಮೂಲಕ ಏನು ಸತ್ಯಾಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಸಮಾಜದ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನು ಎಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಅಶೋಕ್ ರೈ.
ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.